ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಧರ್ಮಸ್ಥಳ ಹತ್ತಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನಿಖೆ ವರದಿ ಮಾಡಲು ತೆರಳಿದ್ದ ಮಾಧ್ಯಮದವರ ಮೇಲೆ ನಡೆದಿರುವ ಹಲ್ಲೆ ದೇಶದ ಸಂವಿಧಾನಕ್ಕೆ ಮಾರಕ. SDPI ರಾಜ್ಯ ಅಧ್ಯಕ್ಷ ಅಬ್ದುಲ್ ಮಜೀದ್ ಆಕ್ರೋಶ ಹೊರಹಾಕಿದರು. ನಗರದ ಜಿಲ್ಲಾ SDPI ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಪ್ರಜಾಪ್ರಭುತ್ವದ 4ನೇ ಸ್ತಂಭದ ಮೇಲೆ ದೌರ್ಜನ್ಯ ದಾಂಧಲೆ ನಡೆಸಿರುವವರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇವರ ಹಿಂದೆ ಯಾರ ಕೈವಾಡ ಇದೆ ಇದು ಕೂಡ ತನಿಖೆಯ ಮೂಲಕ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಖಲೀಲುಲ್ಲಾ, ಮಹೇಶ್, ನಯಾಜುಲ್ಲಾ, ಜಬೀನೂರ್ ಭಾಗಿಯಾಗಿದ್ದರು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಘಟನೆಯನ್ನು ಉಗ್ರ ಶಬ್ದದಿಂದ ನಾವು ಖಂಡಿಸ್ತೇವೆ. ಈ ರೀತಿ ಒಂದು ಸುದ್ದಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಗೂಂಡಾಗಳನ್ನು ಬಿಟ್ಟು ಹಲ್ಲೆ ನಡೆಸಿರುವಂಥದ್ದು ಅತ್ಯಂತ ಖಂಡನೀಯ. ಏನು ಆ ಪತ್ರಕರ್ತರು ಅಲ್ಲಿ ವರದಿ ಮಾಡಿ ಹೋಗಿರ್ತಾರೆ, ನೀವು ಆ ವರದಿ ಮಾಡುವುದನ್ನು ತಡೆಯುವ ದುರುದ್ದೇಶ ಏನಿದೆ? ಯಾರಿದ್ರ ಹಿಂದೆ ಇದ್ದಾರೆ ಅಂದರೆ, ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಬಲಾತ್ಕಾರ, ಅತ್ಯಾಚಾರ, ಅಸಹಜ ಸಾವು, ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಒಬ್ಬರು ಪೌರ ಕಾರ್ಮಿಕರು ಬಂದು ಕೋರ್ಟಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು 164 ಸ್ಟೇಟ್ಮೆಂಟನ್ನು ಕೊಟ್ಟು ರಾಜ್ಯ ಸರ್ಕಾರ SITಯನ್ನು ನೇಮಿಸಿ SIT ತನಿಖೆ ನಡೀತಾ ಇದೆ. ಈ ತನಿಖೆಯ ನಡುವೆ ಈ ರೀತಿ ಆಗಿರುವಂಥದ್ದು ಈ ಒಂದು ಗಲಭೆ ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಒತ್ತಡಗಳನ್ನು ತರುವ ಒಂದು ಕೆಲಸ ಆಗಿರ್ತದೆ ಇಲ್ಲಿ ಮಾಡಿರುವಂಥದ್ದು. ಇದು ಸಂಪೂರ್ಣವಾಗಿ ತನಿಖೆಯ ದಿಕ್ಕು ತಪ್ಪಿಸುವಂತಹ, ಅದಕ್ಕೋಸ್ಕರ ಒಂದು ಗಲಭೆಯನ್ನು ಸೃಷ್ಟಿಸುವ ಒಂದು ಹುನ್ನಾರ ಆಗ್ತದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಬರೀ ಅಲ್ಲಿ ಪ್ರತ್ಯಕ್ಷವಾಗಿ ಹಲ್ಲೆ ಮಾಡಿದವರು ಮಾತ್ರ ಅಲ್ಲ, ಇದರ ಹಿಂದೆ ಗೂಢಾಲೋಚನೆಗಳಿದೆ, ಇದರ ಹಿಂದೆ ಸಂಚು ಇದೆ. ಈ ಎಲ್ಲ ಸಂಚುಕೋರರನ್ನ, ಗೂಢಾಲೋಚನೆ ಮಾಡಿದವರನ್ನ ಬಂಧಿಸುವಂತಹ ಒಂದು ಕೆಲಸ ಆಗಬೇಕು. ಸತ್ಯವನ್ನ ಅರಗಿಸಿಕೊಳ್ಳಲಾಗಲ್ಲ, ಅಥವಾ ಏನು ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಯಾರು ಅಂತ ಹೇಳಿದ್ರೆ ಎಗಲ್ಬಿಟ್ಟು ನೋಡಿದ್ರು ಅಂತಹ ಒಂದು ಪರಿಸ್ಥಿತಿ ಇವತ್ತು ಧರ್ಮಸ್ಥಳದ ಘಟನೆಯಲ್ಲಿ ನಮ್ಗೆ ಕಾಣುವಂಥದ್ದು.